ಕವಿ ಪರಿಚಯ ಎ.ಎನ್. ಮೂರ್ತಿರಾವ್. ಇವರು 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳಿನಲ್ಲಿ ಜನಿಸಿದರು. ಇವರು ಸಮಗ್ರ ಲಲಿತ ಪ್ರಬಂಧಗಳು, ಅಲೆಯುವ ಮನ, ಮಿನುಗುಮಿಂಚು, ಪೂರ್ವಸೂರಿಗಳೊಡನೆ ಚಂಡಮಾರುತ, ಚಿತ್ರಗಳು, ಪತ್ರಗಳು, ಹಗಲುಗನಸುಗಳು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಲಭಿಸಿದೆ. ಜೀವ ಜಗತ್ತು ವಿಸ್ತಾರವಾದದ್ದು, ವೈವಿಧ್ಯಮಯವಾದದ್ದು. ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತವೆ. ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ನೋಡಿ ಮಕ್ಕಳ, ಆಶಯ ಭಾವದಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಪರಿಸರದಲ್ಲಿ ಜೀವಿಗಳು ಕೂಡ ಬದುಕುವಂತಹ ಹಕ್ಕನ್ನು ಪಡ್ಕೊಂಡಿದ್ದಾವೆ. ಬದುಕಬೇಕಾದ್ರೆ ವೈವಿಧ್ಯಮಯವಾದಂತಹ ಜೀವಿಗಳಿರ್ತವೆ ಮತ್ತು ಅವು ನಿಸರ್ಗದ ನಿಯಮದಂತೆ ಬಾಳ್ತಾ ಇರ್ತವೆ. ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಈ ಪರಿಸರದಲ್ಲಿ ಇರಬೇಕು. ಬರೀ ಮನುಷ್ಯ ಮಾತ್ರ ಇರೋದಲ್ಲ, ಪರಿಸರವನ್ನು ಸಮತೋಲನದಲ್ಲಿ ಇಡೋದಕ್ಕೆ ಅದು ಅನಿವಾರ್ಯ ಕೂಡ ಆಗಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು. ಇಲ್ಲಿ ಲೇಖಕರು ಹಾಸ್ಯದ ಮೂಲಕ ಪ್ರಾಣಿ ಮತ್ತು ಮಾನವನ ನಡುವೆ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಈ ಪಾಠದಲ್ಲಿ ಅದನ್ನು ಸ್ವಲ್ಪ ಹಾಸ್ಯಮಯವಾಗಿ ತಗೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜ ಜೀವನ ಧರ್ಮವಾಗಿಯೂ ತೋರಬಹುದು. ಅದರ ಮರ್ಮವನ್ನರಿತ ವ್ಯಕ್ತಿ ಅಂದರೆ ಮಾನವ ಕೌಶಲ್ಯದಿಂದ ಮೇಲ್ಗೈ ಸಾಧಿಸಿರುವ ಬಗ್ಗೆ ವೈಶಿಷ್ಟ್ಯವಾದದ್ದೆಂಬುದು ತ್ವರಿತವಾಗಿದೆ. ಮತ್ತು ಈ ಪಾಠದಲ್ಲಿ ಪ್ರಾಣಿಗಳಿಗೂ ಕೂಡ ನಮ್ಮನ್ನು ಕಂಡರೆ ಭಯ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಮನುಷ್ಯನ ರೀತಿ ಪ್ರಾಣಿಗಳು ತಮ್ಮ ಧರ್ಮವನ್ನು ತೋರಿಸ್ತವ ಅಥವಾ ಅಧರ್ಮದಿಂದ ನಡ್ಕೋತವ, ಧರ್ಮದಿಂದ ಅವು ಬದುಕ್ತಾ ಇದ್ದಾವೆ ಅನ್ನುವಂತಹ ಮರ್ಮವನ್ನು ನಾವು ಅರಿತುಕೊಂಡ್ರೆ, ಮನುಷ್ಯರಾದಂಥ ನಾವು ಅರಿತುಕೊಂಡು ಯಾವ ರೀತಿ ಅವನು ಮೇಲ್ಗೈಯನ್ನು ಸಾಧಿಸಿದ್ದಾನೆ, ಎಲ್ಲ ಪ್ರಾಣಿಗಳಿಗಿಂತ ವಿಶಿಷ್ಟವಾಗಿ ಯಾವ ರೀತಿ ಬದುಕ್ತಾ ಇದ್ದಾನೆ ಮನುಷ್ಯ ಅನ್ನೋದನ್ನ ಈ ಪಾಠದಲ್ಲಿ ಆಶಯ ಭಾವದಲ್ಲಿ ತಿಳಿಸಿದ್ದಾರೆ. ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನು ಹೊಂದುತ್ತಾ ಬಂದಿದೆ. ಕಾವ್ಯ, ನಾಟಕ ಎಂಬ ಬೆರಳೆಣಿಕೆಯಷ್ಟು ಪ್ರಕಾರಗಳನ್ನು ಹೊಂದಿದ್ದ ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ, ಅದರಲ್ಲೂ ಇಂಗ್ಲಿಷ್ ಸಾಹಿತ್ಯ ಸಾಮೀಪ್ಯದಿಂದ ಭಾವಗೀತೆ, ಜೀವನ ಚರಿತ್ರೆ, ಪ್ರಬಂಧಗಳು, ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳನ್ನು ಕಂಡಿತು. ಪ್ರವೇಶ ಭಾಗದಲ್ಲಿ ಎ.ಎನ್. ಮೂರ್ತಿರಾವ್ ಅವರು ಆಧುನಿಕ ಶಿಕ್ಷಣ ವಿಸ್ತಾರವಾಗಿರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆಧುನಿಕ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ಆಯಾಮಗಳು ಬಂತು. ಉದಾಹರಣೆಗೆ ಕಾವ್ಯ ಆಗಿರ್ಬೋದು, ನಾಟಕಗಳಾಗಿರ್ಬೋದು. ಆವಾಗ ಬೆರಳೆಣಿಕೆ ಅಷ್ಟು ಮಾತ್ರ ಇತ್ತು. ಆದರೆ ಆಧುನಿಕ ಶಿಕ್ಷಣ ಕ್ಷೇತ್ರದಲ್ಲಿ ಇಂಗ್ಲೀಷ್ ಸಾಹಿತ್ಯ ಕೂಡ ಬಂತು. ಇಂಗ್ಲೀಷ್ ಸಾಹಿತ್ಯದಲ್ಲಿ ಭಾವಗೀತೆ ಮತ್ತು ಜೀವನ ಚರಿತ್ರೆಗಳು, ಪ್ರಬಂಧಗಳು, ಸಂಶೋಧನಾತ್ಮಕ ಲೇಖನಗಳು ಇತ್ಯಾದಿ ಪ್ರಕಾರಗಳು ಬಂದಿರೋದನ್ನ ನೋಡ್ಬೋದು. ಪ್ರಬಂಧ ಪ್ರಕಾರ ಒಂದರಲ್ಲೇ ಲಲಿತ ಪ್ರಬಂಧ, ಹರಟೆಯ ರೂಪದ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧ ಮೊದಲಾದ ಒಳ ಪ್ರಭೇದಗಳನ್ನು ನೋಡಬಹುದು. ಮಕ್ಕಳ, ಈ ಪ್ರಬಂಧಗಳಲ್ಲಿ ಇದು ಲಲಿತ ಪ್ರಬಂಧ ಆಗಿದೆ. ಯಾವುದು ವ್ಯಾಘ್ರಗೀತೆ ಎನ್ನುವಂಥ ಪಾಠ. ಸರಿ, ಇದರಲ್ಲಿ ಪ್ರಬಂಧದ ವಿವಿಧ ಪ್ರಕಾರಗಳನ್ನು ಲೇಖಕರು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದನೇದು ಲಲಿತ ಪ್ರಬಂಧ, ಹರಟೆಯ ರೂಪದ ಪ್ರಬಂಧ, ಸಂಶೋಧನೆಗಳನ್ನು ಮಾಡುವಂಥ ಪ್ರಬಂಧ, ವೈಚಾರಿಕ ಪ್ರಬಂಧಗಳು, ವೈಜ್ಞಾನಿಕ ಅಂದರೆ ವಿಜ್ಞಾನದ ಬಗ್ಗೆ ಪ್ರಬಂಧಗಳು, ಪ್ರವಾಸದ ಪ್ರಬಂಧಗಳು, ಈ ರೀತಿ ಹಲವಾರು ಪ್ರಭೇದಗಳನ್ನು ಇದು ಒಳಗೊಂಡಿದೆ. ಲಲಿತ ಪ್ರಬಂಧ ಒಂದನ್ನು ಎಷ್ಟು ಸುಂದರವಾಗಿಸಬಹುದೆಂಬುದನ್ನು ಎ.ಎನ್. ಮೂರ್ತಿರಾಯರು ಇಲ್ಲಿ ತೋರಿಸಿದ್ದಾರೆ. ಹಿಂಸ್ರ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನು ಪಾಲಿಸುವಾಗ ಪುಣ್ಯಭೂಮಿ ಭಾರತದಲ್ಲಿರುವ ಮನುಷ್ಯರು ಹಿರಿಯರ ಆದರ್ಶವನ್ನು ಪಾಲಿಸಿದರಾಗದೆ ಎಂಬುದನ್ನು ವಿಳಂಬಿಸಿರುವುದು ಇಲ್ಲಿನ ವಿಶೇಷ. ಈ ಲಲಿತ ಪ್ರಬಂಧದಲ್ಲಿ ಎಷ್ಟು ಸುಂದರವಾಗಿ ಬರಿಬೋದೋ ಅಷ್ಟು ಸುಂದರವಾಗಿ ಎ.ಎನ್. ಮೂರ್ತಿರವರು ಬರೆದು ಕೊಟ್ಟಿದ್ದಾರೆ.
ಹಿಂಸಾಪಶು ಅಂದರೆ ಹಿಂಸೆಯನ್ನು ಕೊಟ್ಟು ಬದುಕುವಂಥ ಹುಲಿನೂ ಕೂಡ ಅದು ತನ್ನ ಜೀವನದಲ್ಲಿ ಕೆಲವೊಂದು ಆದರ್ಶಗಳನ್ನು ಪಾಲಿಸುತ್ತೆ. ಇನ್ನು ಮನುಷ್ಯರಾದಂತಹ ನಾವು ಅಂದರೆ ಭಾರತ ದೇಶದ ಪುಣ್ಯಭೂಮಿಯಲ್ಲಿ ಬದುಕಿರುವಂತಹ ನಾವು ಕೆಲವೊಂದು ಆದರ್ಶಗಳನ್ನು ಜೀವನದಲ್ಲಿ ಇಟ್ಕೊಳ್ಳದೆ ಬದುಕೋದು ಹೇಗೆ, ಬದುಕಬಾರ್ದು ಹಾಗೆ ಅನ್ನೋದನ್ನ ವಿಡಂಬನಾತ್ಮಕವಾಗಿ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಎಲೆಯ ಬೆಕ್ಕೆ, ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರ್ತೇನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಆತ ಹುಲಿಯನ್ನು ಕೇವಲ ಹಿಂಸಾಪಶುವೆಂದು ತಿರಸ್ಕರಿಸಲಿಲ್ಲ, ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು. ಇಲ್ಲಿ ಎನ್ ಮೂರ್ತಿರಾವ್ ಅವರು ಬೇರೆ ಕವಿ ಬರೆದಿರುವಂತಹ ವಾಕ್ಯವಾದಂತಹ ಎಲೆ ಬೆಕ್ಕೆ, ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರ್ದೇನೆಂದು ಗರ್ವಿಸಬೇಡ ಎನ್ನುವಂತಹ ವಾಕ್ಯದ ಮೇಲೆ ಎನ್ ಮೂರ್ತಿರಾವ್ ಅವರಿಗೆ ಗೌರವವಿದೆ. ಆದರೆ ಹುಲಿ ಇದೆಯಲ್ಲ, ಇದು ಹಿಂಸಾಪಶು ಹಿಂಸೆಯನ್ನು ಕೊಟ್ಟು ಬದುಕ್ತಾ ಇರುವಂಥ ಪ್ರಾಣಿ ಅಂತ ಅವರು ತಿರಸ್ಕಾರ ಮಾಡಲಿಲ್ಲ. ಹುಲಿಯ ಜಾತಿಗೆ ಸೇರುವುದು ಒಂದು ಹೆಮ್ಮೆಯ ವಿಷಯನೇ. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು, ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ? ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇ? ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನೂ ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ, ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನು ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದೇ ಮುಖ್ಯ ಪ್ರಶ್ನೆ. ಹುಲಿ ಮತ್ತು ಬೆಕ್ಕು ಅವೆರಡರ ನಡುವೆ ನಿಷ್ಪಕ್ಷಪಾತ ಅಂದರೆ ಯಾವುದರ ಪಕ್ಷವಾಗಿ ನಾವು ಮಾತಾಡದೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನಾವು ಮಾತಾಡೋದಾದರೆ, ಮನುಷ್ಯ ಇದನ್ನಲ್ಲ, ಇವನು ಶಾಕಾಹಾರಗಳನ್ನು ಅಂದರೆ ಗೆಡ್ಡೆ ಗೆಣಸು ತರಕಾರಿಗಳನ್ನು ತಿಂದು ಬದುಕುವಂತಹ ಮನುಷ್ಯನೇ ಮಾಂಸವನ್ನು ತಿಂದು ಬದುಕ್ತಾ ಇದ್ದೀವಿ. ಅಂತ್ಯದಲ್ಲಿ ಹುಟ್ಟುತ್ತಾನೆ ಹುಲಿ ಏನು ಮಾಂಸಾಹಾರವನ್ನು ತಿಂದು ಬದುಕುವಂತಹ ಪ್ರಾಣಿ, ಅದು ಮಾಂಸವನ್ನು ತಿಂದು ಬದುಕೋದಲ್ಲಿ ಏನೂ ತಪ್ಪಿಲ್ಲ. ಹಾಗೆ ಅದು ತಿಂತಾ ಇರುವಂತಹ ಸಂದರ್ಭದಲ್ಲಿ, ಅದು ಮನುಷ್ಯನನ್ನು ತಿನ್ನುವಂತಹ ಸಂದರ್ಭದಲ್ಲಿ ಅದು ಧರ್ಮವನ್ನು ಪಾಲಿಸುತ್ತಾ ಅಥವಾ ಯಾವುದೇ ಧರ್ಮವನ್ನು ಅದು ಪರಿಗಣನೆಯನ್ನು ಮಾಡದೆ ಸ್ವಚ್ಛಂದವಾಗಿ ಅದು ತಿನ್ನುತ್ತಾ ಅನ್ನೋದು ಇಲ್ಲಿನ ಮುಖ್ಯ ಪ್ರಶ್ನೆ ಆಗಿದೆ. ಕೊನೆಯದಾಗಿ ವ್ಯಾಘ್ರಗೀತೆ ಪಾಠ ಅರ್ಥ ಆಗ್ತಿದೆ ಅಂತ ತಿಳ್ಕೊತೀನಿ. ಆಶಯ ಭಾವ, ಕವಿ ಪರಿಚಯ ಮತ್ತು ಪ್ರವೇಶ ಭಾಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.